ಕುಸ್ತಿ ಸ್ಪರ್ಧೆಯಲ್ಲಿ ಭಾರತದ ಪದಕ ನಿರೀಕ್ಷೆ ಹುಸಿಯಾಗಿದೆ. ಕನಸೇನಿತ್ತು ಭಾರತದ್ದು, ಚಿನ್ನ ಗೆಲ್ತಾರೆ ವಿನೇಶ್ ಫೋಗಟ್ ಅನ್ನುವಂತ ನಿರೀಕ್ಷೆ. ಆ ನಿರೀಕ್ಷೆ ಹುಸಿಯಾಗಿದೆ, ಕನಸು ಭಗ್ನವಾಗಿದೆ. ಕೇವಲ 100 ಗ್ರಾಂ ತೂಕ ಹೆಚ್ಚಿದ್ರಿಂದ 50 ಕೆಜಿ ವಿಭಾಗದ ಕುಸ್ತಿಯಲ್ಲಿ ವಿನೇಶ್ ಫೋಗಟ್ ಅವರನ್ನ ಅನರ್ಹಗೊಳಿಸಲಾಗಿದೆ. ಗೆಲ್ಲೋ ಫೇವರೇಟ್ ಆಗಿದ್ರು ವಿನೇಶ್ ಫೋಗಟ್. ನಿನ್ನೆ ವಿಶ್ವ ಚಾಂಪಿಯನ್ ಆಟಗಾರ್ತಿಯನ್ನ ಸೋಲಿಸಿ ಫೈನಲ್ ಪ್ರವೇಶವನ್ನ ಮಾಡಿದರು. ಬೆಳ್ಳಿಯಂತೂ ಖಚಿತ ಆಗಿತ್ತು, ಚಿನ್ನ ಗೆದ್ದೇ ಗೆಲ್ತಾರೆ ಅನ್ನುವಂಥ ಆಶಾಭಾವನೆ ಇತ್ತು. ಆದರೆ ಈಗ ಅದೆಲ್ಲವೂ ಕೂಡ ಹುಸಿಯಾಗಿದೆ, ಅವರನ್ನು ಅನರ್ಹಗೊಳಿಸಲಾಗಿದೆ. ಇದರ ಬಗ್ಗೆ ಈಗ ಆಕ್ರೋಶವೂ ಕೂಡ ವ್ಯಕ್ತವಾಗ್ತಾ ಇದೆ. ಒಲಿಂಪಿಕ್ಸ್ ಅಸೋಸಿಯೇಷನ್ ತೀರ್ಪಿಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಭಾರತ ಇವತ್ತು ವಿರೋಧ ವ್ಯಕ್ತಪಡಿಸಿದೆ. ಇವತ್ತು ರಾತ್ರಿ ಫೈನಲ್ ಮ್ಯಾಚ್ ಆಗಬೇಕಿತ್ತು, ಆದರೆ ಅದಕ್ಕೂ ಮೊದಲೇ ವಿನೇಶ್ ಫೋಗಟ್ ಅವರನ್ನ ಪಂದ್ಯಾಟದಿಂದ ಅನರ್ಹಗೊಳಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೇರ ಸಂಪರ್ಕದಲ್ಲಿ. ಚಂದ್ರಮೋಹನ್, ಫೈನಲ್ ತಲುಪೋವರೆಗೆ ಇಲ್ಲದಂತ ತೂಕದ ಸಮಸ್ಯೆ ಫೈನಲ್ಗೆ ಬಂದ ನಂತರ ಆಗತ್ತೆ ಅಂತಂದ್ರೆ ಏನರ್ಥ? ಯಾಕೆ ಈ ರೀತಿಯಾಗಿದೆ? ರಕ್ಷತ್, ಒಲಿಂಪಿಕ್ಸ್ ಕಮಿಟಿನಲ್ಲಿ ಮುಖ್ಯವಾಗಿ ಈಗ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ವಿನೇಶ್ ಫೋಗಟ್ ಅವರನ್ನ ಒಲಿಂಪಿಕ್ಸ್ ಪಂದ್ಯಾವಳಿಯಿಂದ ಅನರ್ಹಗೊಳಿಸಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಇದಕ್ಕೆ ಕೊಟ್ಟಿರುವಂಥ ಕಾರಣ, ಈಗ ವಿನೇಶ್ ಫೋಗಟ್ ಅವರು 50 ಕೆಜಿ ಫ್ರೀ ಸ್ಟೈಲ್ ವಿಭಾಗದಲ್ಲಿ ಕುಸ್ತಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದಾರೆ. ಆದರೆ ಅವರ ತೂಕ 50 ಕೆಜಿಗಿಂತ 100 ಗ್ರಾಂ ಮಾತ್ರವೇ ಜಾಸ್ತಿ ಇದೆ. ಈ ಕಾರಣಕ್ಕಾಗಿಯೇ ಒಲಿಂಪಿಕ್ಸ್ನ ಪಂದ್ಯಾವಳಿಯಿಂದಲೇ ವಿನೇಶ್ ಫೋಗಟ್ ಅವರನ್ನು ಅನರ್ಹಗೊಳಿಸಿ ಈಗ ತೀರ್ಮಾನವನ್ನು ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್ ಅಸೋಸಿಯೇಷನ್ ತೆಗೆದುಕೊಂಡಿದೆ. ಇದಕ್ಕೀಗ ಭಾರತ ತೀವ್ರವಾದಂಥ ವಿರೋಧವನ್ನು, ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ. ಈ ತೀರ್ಮಾನವನ್ನು ಮರುಪರಿಶೀಲನೆ ಮಾಡಬೇಕು, ವಿನೇಶ್ ಫೋಗಟ್ಗೆ ಭಾಗವಹಿಸಲಿಕ್ಕೆ ಅವಕಾಶವನ್ನು ಕೊಡಬೇಕು, ಇಲ್ಲವೇ ಫೈನಲ್ ಪಂದ್ಯವನ್ನು ಒಂದು ದಿನವಾದರೂ ಮುಂದೂಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇದೆ. ಆದರೆ ಇದಕ್ಕೀಗ ಒಲಿಂಪಿಕ್ಸ್ನ ಇಂಟರ್ನ್ಯಾಷನಲ್ ಕಮಿಟಿ ಯಾವುದೇ ಮನ್ನಣೆಯನ್ನು ಕೂಡ ಕೊಡ್ತಾ ಇಲ್ಲ. ಮುಖ್ಯವಾಗಿ ಈ ಹಿಂದೆ ವಿನೇಶ್ ಫೋಗಟ್ ಅವರು 53 ಕೆಜಿ ಫ್ರೀ ಸ್ಟೈಲ್ ವಿಭಾಗದಲ್ಲಿ ಭಾಗವಹಿಸ್ತಾ ಇದ್ರು. ಆದರೆ ಈ ಬಾರಿ ಅವರಿಗೆ ಭಾರತದ ಒಲಿಂಪಿಕ್ಸ್ ಕಮಿಟಿಯಿಂದ 50 ಕೆಜಿ ಫ್ರೀ ಸ್ಟೈಲ್ ವಿಭಾಗದಲ್ಲಿ ಭಾಗವಹಿಸುವಂತೆ ಸೂಚನೆಯನ್ನು ಕೊಡಲಾಗಿತ್ತು. ಈ ಕಾರಣಕ್ಕಾಗಿ ವಿನೇಶ್ ಫೋಗಟ್ ಕೂಡ ತಮ್ಮ ತೂಕವನ್ನು ಇಳಿಸಿಕೊಂಡು 50 ಕೆಜಿಗಿಂತ ಕಡಿಮೆ ತೂಕನೇ ಇದ್ದಾರೆ. ಈ ಕಾರಣಕ್ಕಾಗಿಯೇ 50 ಕೆಜಿ ಫ್ರೀ ಸ್ಟೈಲ್ ವಿಭಾಗದಲ್ಲಿ ಭಾಗವಹಿಸಿ ಈಗ ಕ್ವಾರ್ಟರ್ ಫೈನಲ್, ಸೆಮಿಫೈನಲ್ ಪಂದ್ಯದಲ್ಲಿ ಗೆಲುವನ್ನು ಸಾಧಿಸಿದ್ರು. ಮುಖ್ಯವಾಗಿ ನಿನ್ನೆ ಜಪಾನ್ನ ಸುಸಾಕಿ ಅವರನ್ನು ಕೂಡ ಸೋಲಿಸಿ ಸೆಮಿಫೈನಲ್ನ ಪ್ರವೇಶ ಮಾಡಿದರು. ಜಪಾನ್ ದೇಶದ ಸುಸಾಕಿ ಮುಖ್ಯವಾಗಿ ವರ್ಲ್ಡ್ ಚಾಂಪಿಯನ್ ಆಗಿದ್ದಂಥವ್ರು, 50 ಕೆಜಿ ವಿಭಾಗದಲ್ಲಿ ಅವರು ವರ್ಲ್ಡ್ ಚಾಂಪಿಯನ್ ಆಗಿದ್ದಂಥವ್ರು. ಅಂತಹ ಘಟಾನುಘಟಿ ಸ್ಪರ್ಧೆಯನ್ನೇ ಕ್ವಾರ್ಟರ್ ಫೈನಲಲ್ಲೇ ವಿನೇಶ್ ಫೋಗಟ್ ಅವರು ಸೋಲಿಸೋ ಮೂಲಕ ಸೆಮಿಫೈನಲ್ನ ಪ್ರವೇಶ ಮಾಡಿದರು. ಸೆಮಿಫೈನಲ್ ಕೂಡ ಗೆದ್ದು ಈಗ ಫೈನಲನ್ನು ಪ್ರವೇಶ ಮಾಡಿದರು. ಇವತ್ತು ರಾತ್ರಿ 9:45ಕ್ಕೆ ಈ ಒಲಿಂಪಿಕ್ಸ್ ಪಂದ್ಯಾವಳಿನಲ್ಲಿ 50 ಕೆಜಿ ಫ್ರೀ ಸ್ಟೈಲ್ ವಿಭಾಗದ ಫೈನಲ್ ಪಂದ್ಯ ನಡಿಬೇಕಾಗಿತ್ತು. ಈಗ ವಿನೇಶ್ ಫೋಗಟ್ ಫೈನಲ್ಗೆ ಪ್ರವೇಶವನ್ನು ಮಾಡಿದ್ರಿಂದಾಗಿ ಗೆದ್ರೆ ಚಿನ್ನದ ಪದಕವನ್ನು ಪಡಿತಾ ಇದ್ರು, ಸೋತರು ಕೂಡ ಬೆಳ್ಳಿ ಪದಕ ಖಚಿತ ಆಗಿತ್ತು. ಆದರೆ ಈಗ ಇದ್ದಕ್ಕಿದ್ದಂತೆ ಇವತ್ತು ಬೆಳಿಗ್ಗೆ ತೂಕ ಹಾಕಿದಂಥ ಸಂದರ್ಭದಲ್ಲಿ ವಿನೇಶ್ ಫೋಗಟ್ ಅವರು 50 ಕೆಜಿಗಿಂತ 100 ಗ್ರಾಂ ಹೆಚ್ಚು ತೂಕ ಇದ್ದಾರೆ ಅನ್ನೋ ಒಂದು ಕಾರಣವನ್ನು ಕೊಟ್ಟು ಅವರನ್ನು ಈಗ ಒಲಿಂಪಿಕ್ಸ್ ಪಂದ್ಯದಿಂದ ಅನರ್ಹಗೊಳಿಸಲಾಗಿದೆ. ಈಗ ಭಾರತದ ಕೋಚ್ಗಳು ಹೇಳೋ ಪ್ರಕಾರ ಕಳೆದ ರಾತ್ರಿ ವಿನೇಶ್ ಫೋಗಟ್ ನಿದ್ದೆ ಕೂಡ ಮಾಡಿಲ್ಲ, ಆಹಾರವನ್ನು ಕೂಡ ಸೇವನೆಯನ್ನು ಮಾಡಿಲ್ಲ, ರನ್ನಿಂಗು ಕೂಡ ಮಾಡಿಲ್ಲ. ಆದರೂ ಕೂಡ ಈಗ ಒಲಿಂಪಿಕ್ಸ್ ಪಂದ್ಯಾವಳಿಯಿಂದ ಅನರ್ಹಗೊಳಿಸಲಾಗಿದೆ. ಕೇವಲ 100 ಗ್ರಾಂ ತೂಕ ಮಾತ್ರ ಜಾಸ್ತಿ ಇದ್ದಾರೆ ಅನ್ನೋ ಒಂದು ಕಾರಣವನ್ನು ಕೊಟ್ಟು ಅನರ್ಹಗೊಳಿಸಿದ್ದಾರೆ. ಕಳೆದ ರಾತ್ರಿ ವಿನೇಶ್ ಫೋಗಟ್ ಅವರು ಕೂಡ ಸಾಕಷ್ಟು ಎಕ್ಸೈಟ್ಮೆಂಟ್ ಆಗಿದ್ರು. ನಾಳಿನ ಫೈನಲ್ ಪಂದ್ಯದಲ್ಲಿ ಭಾಗವಹಿಸಬೇಕು, ನಾಳೆ ಪಂದ್ಯವನ್ನು ಗೆಲ್ಲಲೇಬೇಕು, ಚಿನ್ನದ ಪದಕವನ್ನು ಗೆದ್ಕೊಂಡೇ ಭಾರತಕ್ಕೆ ವಾಪಸ್ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಎಕ್ಸೈಟ್ಮೆಂಟ್ ಆಗಿದ್ರು. ಈ ಒಂದು ಎಕ್ಸೈಟ್ಮೆಂಟ್ನ ಕಾರಣದಿಂದನೇ ಅವರು ನಿದ್ದೆ ಕೂಡ ಮಾಡಿಲ್ಲ, ಊಟ ಮಾಡಿಲ್ಲ, ರನ್ನಿಂಗ್ ರೇಸ್ಗೂ ಕೂಡ ಹೋಗಿಲ್ಲ. ಈ ಯಾವುದನ್ನು ಕೂಡ ಮಾಡದೇ ಇದ್ರೂ ಕೂಡ ಈಗ ತೂಕ ಜಾಸ್ತಿ ಆಗಿದೆ ಅನ್ನೋತಕ್ಕಂಥದ್ದು ಈಗ ಭಾರತದ ಟೀಮ್ಗೆ ಒಂದು ಸರ್ಪ್ರೈಸ್ ಆಗಿದೆ. ಈ ಒಂದು ಕಾರಣವನ್ನು ಕೊಟ್ಟು ಅನರ್ಹಗೊಳಿಸಿರ್ತಕ್ಕಂಥದ್ದು ಸರಿಯಲ್ಲ, ಭಾಗವಹಿಸಲಿಕ್ಕೆ ಅವಕಾಶವನ್ನು ಕೊಡಬೇಕು ಅನ್ನೋದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ಪ್ರಯತ್ನಗಳು ಕೂಡ ಈಗ ವಿಫಲವಾಗಿವೆ. ಈಗ ಒಲಿಂಪಿಕ್ಸ್ನ ಇಂಟರ್ನ್ಯಾಷನಲ್ ಕಮಿಟಿ ಕೂಡ ತೀರ್ಮಾನವನ್ನು ತೆಗೆದುಕೊಂಡಿದೆ. ಈಗ ಪ್ರಧಾನಿ ಮೋದಿ ಅವರು ಕೂಡ ವಿನೇಶ್ ಫೋಗಟ್ ಬಗ್ಗೆ ಟ್ವೀಟನ್ನು ಮಾಡಿದ್ದಾರೆ. ವಿನೇಶ್ ಫೋಗಟ್ ಚಾಂಪಿಯನ್ಗಳಲ್ಲೇ ಚಾಂಪಿಯನ್, ಈ ಒಂದು ತೀರ್ಮಾನ ನಮಗೂ ಕೂಡ ನೋವನ್ನು ತಂದಿದೆ ಅನ್ನೋ ಒಂದು ಮಾತನ್ನು ಪ್ರಧಾನಿ ಮೋದಿ ಅವರು ತಮ್ಮ ಟ್ವೀಟ್ನಲ್ಲಿ ಹೇಳಿದ್ದಾರೆ. ವಿನೇಶ್ ಫೋಗಟ್ ಬಗ್ಗೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈಗ ಇವತ್ತು ಬೆಳಿಗ್ಗೆ ಈ ಒಂದು ಪ್ರತಿದಿನವೂ ಕೂಡ ಒಲಿಂಪಿಕ್ಸ್ ಪಂದ್ಯಾವಳಿನಲ್ಲಿ ಈ ಕುಸ್ತಿ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥದ್ದು ಪ್ರತಿದಿನ ಯಾವತ್ತು ಪಂದ್ಯಾವಳಿ ಇರುತ್ತೋ ಆ ದಿನ ಕೂಡ ತೂಕ ಹಾಕಲಾಗುತ್ತೆ. ಈಗ ನಿನ್ನೆ ತೂಕ ಹಾಕ್ತಂಥ ಸಂದರ್ಭದಲ್ಲಿ ಅವರು 50 ಕೆಜಿಗಿಂತ ಕಡಿಮೆ ತೂಕ ಇದ್ರು. ಹೀಗಾಗಿ ನಿನ್ನೆ ಪಂದ್ಯಾವಳಿನಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಕೊಡಲಾಗಿತ್ತು. ಇವತ್ತು ಬೆಳಿಗ್ಗೆ ತೂಕ ಹಾಕ್ತಂಥ ಸಂದರ್ಭದಲ್ಲಿ 50 ಕೆಜಿಗಿಂತ 100 ಗ್ರಾಂ ಹೆಚ್ಚಿನ ತೂಕ ಇರತಕ್ಕಂಥದ್ದು ಕಂಡು ಬಂದಿದೆ. ಈ ಕಾರಣಕ್ಕಾಗಿ ನಾವು ಈಗ ಒಲಿಂಪಿಕ್ಸ್ ಪಂದ್ಯಾವಳಿಯಿಂದ ಅನರ್ಹಗೊಳಿಸಿದ್ದೇವೆ ಅಂತೇಳಿ ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್ ಅಸೋಸಿಯೇಷನ್ ಹೇಳಿದೆ. ರಕ್ಷತ್, ಥ್ಯಾಂಕ್ ಯು ಚಂದ್ರಮೋಹನ್ ಮಾಹಿತಿ. ಇಡೀ ದೇಶ ನಿರೀಕ್ಷೆಯನ್ನ ಇಟ್ಟುಕೊಂಡಿತ್ತು, ವಿನೇಶ್ ಫೋಗಟ್ ಅವರು ಗೆದ್ದೇ ಗೆಲ್ತಾರೆ, ಚಿನ್ನ ಗೆದ್ದು ತಾಯ್ನಾಡಿಗೆ ವಾಪಸ್ ಬರ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು.
ಬೆಳ್ಳಿ ಅಂತೂ ಕನ್ಫರ್ಮ್ ಆಗಿರೋದ್ರಿಂದ ಒಂದು ರೀತಿ ಸಂಭ್ರಮದ ವಾತಾವರಣ ಸೃಷ್ಟಿಯಾಗಿತ್ತು. ಆದರೆ ಫೈನಲ್ ತಲುಪಿರುವಂಥ ವಿನೇಶ್ ಪೋಗಟ್ ಅವರಿಗೆ ಫೈನಲ್ ಅಲ್ಲಿ ಆಘಾತ ಎದುರಾಗಿದೆ. ಕಾರಣ ಏನಾಗಿದೆ ಅಂತಂದರೆ ಅವರ ತೂಕದಲ್ಲಿ ವ್ಯತ್ಯಾಸ, 100 ಗ್ರಾಮ್ ಜಾಸ್ತಿ ಆಗಿದೆ ತೂಕ ನಿನ್ನೆಗಿಂತ ಇವತ್ತಿಗೆ ಅನ್ನೋ ಕಾರಣವನ್ನು ಮುಂದಿಟ್ಟು ಅವರನ್ನು ಅನರ್ಹಗೊಳಿಸಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.